ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಬ್ಲೂಟೂತ್ ಬಗ್ಗೆ ಮುಗಿಸಿದ್ದೆ. ಸೊ ಈ ಕ್ಲಾಸಲ್ಲಿ ಇಂಟರ್ಫೇಸ್ ಬಗ್ಗೆ ನೋಡೋಣ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಇಂಟರ್ಫೇಸ್. ಸೋ ಮೈ ಪೀಪಲ್ಸ್ ಇಂಟರ್ಫೇಸ್ ಅಂದರೆ ಏನು ತುಂಬ ಕನ್ಫ್ಯೂಷನ್ ಮಾಡ್ಕೊತೀರಾ. ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ. ಇಂಟರ್ಫೇಸ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಎರಡು ಡಿವೈಸ್ ಮಧ್ಯೆ, ಓಕೆನಾ, ಕಮ್ಯುನಿಕೇಷನ್ ಆಗಬೇಕಲ್ಲ, ಅಥವಾ ಏನೋ ಸಿಗ್ನಲ್ ಟ್ರಾನ್ಸ್ಫರ್ ಆಗಬೇಕಲ್ಲ, ಅದ್ರ ಮಧ್ಯೆ ಬರೋದೇ ಇಂಟರ್ಫೇಸ್ ಅಂತ. ಸಿಂಪ್ಲಿ ಹೇಳ್ತಿ ಕೇಳಿಸ್ಕೊಂಡು, ಬಿಟ್ವೀನ್ ಟೂ ಡಿವೈಸ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಅಥವಾ ಸಿಗ್ನಲ್ ಬರುತ್ತಲ್ಲ, ಅದನ್ನು ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಸಿಂಪ್ಲಿ ಬ್ರಿಡ್ಜ್ ಅಂದ್ಕೊಳ್ಳಿ, ಓಕೆನಾ. ಬ್ರಿಡ್ಜ್ ಬರುತ್ತಲ್ಲ, ಅದು ಇಂಟರ್ಫೇಸ್ ಅಂದ್ಕೊಳ್ಳಿ. ದಟ್ಸ್ ಇಟ್. ಸೊ ಇದರಲ್ಲಿ ಏನು ಇಂಟರ್ಫೇಸ್ ಅಂತ ಗೊತ್ತಾಯ್ತಪ್ಪ. ಸೊ ಇಂಟರ್ಫೇಸ್ ಅಂದ್ರೇನು? ದಟ್ ಅಲೋಸ್ ಟೂ ಡಿವೈಸ್ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಆರ್ ಸಿಗ್ನಲ್. ಓಕೆನಾ, ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಅರ್ಥ ಆಯಿತು. ದೆನ್ ಈಗ ಅದೇನೋ ಗೊತ್ತಾಯಿತು. ದೆನ್ ಇದರಲ್ಲಿ ಏನೋ ಬರ್ತದೆ, ಎಲ್ ಸಿ ಡಿ ಇವೆಲ್ಲ ಏನು. ಈಗ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಏನಪ್ಪ ಅಂತಂದರೆ ಕಾಂಪೊನೆಂಟ್ಸ್ ಎಲ್ಲ ಇದೆ. ಯಾವ್ಯಾವಿದೆ ಆರ್ಡಿನೋದಲ್ಲಿ, ಲೈಕ್ ಎಲ್ ಸಿ ಡಿ, ಎಲ್ ಇ ಡಿ ಡಿಸ್ಪ್ಲೇ, ಸೆನ್ಸರ್, ಆರ್ ಎಫ್ ಐ ಎಲ್ಲ ಇದೆ. ಸೊ ಎಲ್ಲ ಒಂದೇ ಇದರಲ್ಲಿ ಕನೆಕ್ಟ್ ಆಗುತ್ತಾ? ಆಗಲ್ಲ. ಒಂದೇ ಮೆಥಡಲ್ಲಿ ಮಾತಾಡೋಕ್ಕಾಗುತ್ತಾ? ಲೈಕ್ ಒಂದೇ ಬ್ರಿಡ್ಜಲ್ಲಿ ಎಲ್ಲ ಲಾರಿ ಕಾರು ಹೋಗೋಕ್ಕಾಗುತ್ತೆ? ಇಲ್ಲ ಅಲ್ವಾ. ಸೊ ಅದೇ ಥರ ನಮ್ಮ ಇಂಜಿನಿಯರ್ಸ್ ಏನು ಮಾಡಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ಏನು, ಒಂದೊಂದು ಹೊಸ ಇಂಟರ್ಫೇಸಸ್ ಕಂಡುಹಿಡಿದಿದ್ದಾರೆ. ಓಕೆನಾ. ಸೊ ಒನ್ ಬೈ ಒನ್ ಹೋಗ್ತಾ ಹೋಗೋಣ. ಓಕೆನಾ. ಸೀರಿಯಲ್ ಕಮ್ಯುನಿಕೇಷನ್ ಇವೆಲ್ಲ ಬಿಟ್ಟು ಹಾಕಿ. ಓಕೆನಾ. ನಾನು ಸಿಂಪಲ್ಗೆ ಕೇಳಿಸ್ಕೊಳ್ಳಿ. UART SPI I2C. ಓಕೆನಾ. UART SPI I2, ಈ ಮೂರು ಮಾತ್ರ ನಾವು ಕಲಿತೀವಿ. ಓಕೆನಾ. ಇವನು ನಾವು ಕಮ್ಯುನಿಕೇಷನ್ ಇಂಟರ್ಫೇಸ್ ಅಂತ ಕರಿತೀವಿ. ಓಕೆನಾ. ದೆನ್ ಇನ್ನೊಂದು ADC, DAC, PWM, ಇವನ್ನ ನಾವು ಸಿಗ್ನಲ್ ಇಂಟರ್ಫೇಸ್ ಅಂತ ಕರಿತೀವಿ. ಓಕೆನಾ. ಸೊ ಇವೆರಡು ಅರ್ಥ ಆಯ್ತಲ್ವಾ. ದೆನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? UART ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡಿವೈಸ್ ಟು ಡಿವೈಸ್ ಕಮ್ಯುನಿಕೇಷನ್, ಲೈಕ್ TX, RX, ಟ್ರಾನ್ಸ್ಫರು ಮತ್ತು ರಿಸೀವರು. ಎಕ್ಸಾಂಪಲ್ GPS ಮತ್ತು GSM ಅಲ್ಲಿ. ಓಕೆನಾ. ಇಲ್ಲಿ ಸಿಂಪಲಾಗಿ ಹೇಳಬೇಕು, ನಮ್ಮ UARTಲಿ ಎರಡೇ ವೈರ್ ಬೇಕಾಗೋದು. ಓಕೆನಾ. ದೆನ್ SPI ಅಂತ ಬಂದರೆ SPI ತುಂಬ ಸ್ಪೀಡ್ ಕಮ್ಯುನಿಕೇಷನ್ನು. ಓಕೆನಾ. ಐ ವಿಲ್ ಶೋ ಯು ಪಿಕ್ಚರ್. ಇದು ಕಾಣಿಸ್ತಿದೆ ಅಲ್ವಾ, SPI ಅಂತ ನೋಡಿ ಎಲ್ಲಿ ಸಿಗುತ್ತೆ ಅಂತ. SPI SPI. ಸೊ ತುಂಬ ಸ್ಪೀಡ್ ಕಮ್ಯುನಿಕೇಷನ್. ಓಕೆನಾ. ಇದನ್ನು ಯೂಸ್ ಮಾಡೋದು RFIDಲಿ. ಓಕೆನಾ. ದೆನ್ I2C ಅಂತ ಬರುತ್ತೆ. I2C ಎಲ್ಲಿ ಯೂಸ್ ಮಾಡ್ತೀವಿ? ಲೈಕ್ ಮಲ್ಟಿಪಲ್ ಡಿವೈಸ್ನ ಕನೆಕ್ಟ್ ಮಾಡಬೇಕನ್ನ ಯೂಸ್ ಮಾಡ್ತೀವಿ, I2C. ಓಕೆನಾ. ಟೆಂಪ್ರೇಚರ್ ಸೆನ್ಸರ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ADC, DAC ನಿಮಗೆ ಗೊತ್ತು, ನಾನು ಹೇಳಿದ್ದೀನಿ ಆಡಿಯೋದಲ್ಲೂ ಕೂಡ. ADC ಅಂದರೆ ಏನು? ಅನಲಾಗ್ ಟು ಡಿಜಿಟಲ್ಲು. ಇದು DAC ಅಂದರೆ ಡಿಜಿಟಲ್ಲು ಅನಲಾಗು. PWM ಅಂದರೆ ವೇರಿಯೇಬಲ್. ಲೈಕ್ ನಾವು ಎಲ್ಲಿ ಡಿಮ್ ಮಾಡ್ತೀವಿ, ಬ್ರೈಟ್ ಮಾಡ್ತೀವಲ್ಲ, ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಜಾಸ್ತಿ ಇಲ್ಲವೇ ಇಲ್ಲ ಇಂಟರ್ಫೇಸ್ ಅಂದರೆ ಇಷ್ಟೇ. ಓಕೆನಾ. ಸೊ ಐ ಹೋಪ್ ಅರ್ಥ ಆಗಿದೆ. ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಆನ್ ದ ಟಾಪಿಕ್ ಆಫ್ ಪ್ರೋಗ್ರಾಮಿಂಗ್ ಬೇಸಿಕ್ಸ್. ಓಕೆನಾ ಗೈಸ್, ದಟ್ಸ್ ಇಟ್. ನೋ ನೀಡ್ ಆಫ್ ವರಿ. ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ.